ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಒಂದು ಹೋಮ್ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ವೆದರ್ ನೋಡ್ತಾ ಇದ್ದೀರಲ್ಲ, ತುಂಬಾ ಮೋಸ ಆಗಿದೆ. ಒಂದು ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ, ಇನ್ನು ಸ್ವಲ್ಪ ಹೊತ್ತಾಗಲೇ ಮಳೆ ಬರ್ತಾ ಇರುತ್ತೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಮೋಡ ಮುಚ್ಕೊಂಡಿರುತ್ತೆ. ಸೊ ಅದಕ್ಕೆ ಮನೆಯಲ್ಲೇ ಒಂದು ಹೋಮ್ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ಕಷಾಯ, ಅಂದರೆ ಕಫ, ಕೆಮ್ಮು, ಗಂಟ್ಲು ಕೆರೆತ, ಗಂಟ್ಲು ಇರಿಟೇಷನ್ ಆಗ್ತಾ ಇರುತ್ತೆ. ಮತ್ತು ಇದು ದೊಡ್ಡವ್ರಿಗೂ ಆಗುತ್ತೆ ಮತ್ತು ಮಕ್ಕಳಿಗೂ ಆಗುತ್ತೆ. ಸ್ವಲ್ಪ ತುಳಸಿ ತಗೊಳ್ಳಿ. ಸ್ವಲ್ಪ ತುಳಸಿ ತೊಗೊಂಡಿದ್ದೀನಿ. ಇಲ್ಲಿ ದೊಡ್ಡ ಪತ್ರೆ, ಮೆಣಸು ಮತ್ತು ಲವಂಗ, ಒಂದು ವೀಳ್ಯದೆಲೆ ತೊಗೊಂಡಿದ್ದೀನಿ. ಫ್ರೆಶ್ ಆಗಿ ಇರೋದನ್ನು ತೊಗೋಬೇಕಂತೇನಿಲ್ಲ. ಮತ್ತು ಒಂದು ಸ್ಪೂನಷ್ಟು ಅರಿಶಿನ. ಇದಿಷ್ಟನ್ನು ಈ ಥರ ಕುಟಾಣಿ ಬರುತ್ತಲ್ಲ, ಅದರಲ್ಲಿ ಚೆನ್ನಾಗಿ ನಾನೀಗ ಏನೇನು ತೋರಿಸ್ದೆ ಐಟಮ್ಸ್ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಜಜ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆದರೆ ಅದು ಏನಾಗುತ್ತೆ ಅಂದರೆ ನೀರು ಜೊತೆ ಕುದ್ದಾಗ ಅದರ ರಸ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈಗ ಮಕ್ಳಿಗೆ ಬಂದು ಎಷ್ಟೇ ಸಿರಪ್ ಆಗ್ತಾ ಇರಲಿ, ಸಿರಪೇ ಖಾಲಿ ಆಗುತ್ತೆ ಹೊರತು ಕಾಫ್ ಮಾತ್ರ ಕಡಿಮೆ ಆಗೋಲ್ಲ, ಕಫನೂ ಕಡಿಮೆ ಆಗೋಲ್ಲ. ಸೊ ನೀವು ಈ ರೆಮಿಡಿನ ಒಂದು ಸತಿ ಟ್ರೈ ಮಾಡಿ, 100% ರಿಸಲ್ಟ್ ಇದೆ. ನಾನು ಈ ಲೋಟದಲ್ಲಿ 1.5 ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 1 ಸ್ಪೂನು ಅರಿಶಿನ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈ ರೀತಿ 1 ಸ್ಪೂನನ್ನು ಮಿಕ್ಸ್ ಮಾಡಿಕೊಂಡು, ಈ 1.5 ಲೋಟ ನೀರಿರೋದು 1 ಲೋಟದಷ್ಟು ಆಗಬೇಕು. ಅದುವರೆಗೂ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಕಷಾಯ ಕುದಿಬೇಕಾಗುತ್ತೆ. ಆಗ ಮಾತ್ರ ನಾವು ಹಾಕಿರೋ ರೆಮಿಡಿದೆಲ್ಲ ಅದು ರಸ ಬಿಟ್ಕೊಬೇಕು. ಎಂಥ ಗಟ್ಟಿ ಕಫ ಇದ್ದರೂ ಕೂಡ ಕರಗುತ್ತೆ. ಮಕ್ಕಳಿಗಂತೂ ತುಂಬಾ ಯೂಸ್ಫುಲ್ಲು. ಮಕ್ಕಳಿಗೆ ಅಂತಲ್ಲ, ದೊಡ್ಡವರು ನಾವು ಸಹ ಕುಡಿಬೋದು. ಕುಡಿದಾಗ ಗಂಟ್ಲು ಪ್ರಾಬ್ಲಮ್ ಎಲ್ಲ ಇರೋದಿಲ್ಲ. ನೋಡಿ, ಕಷಾಯ ರೆಡಿಯಾಗಿದೆ. ನಾವು ಯಾವ ರೀತಿ ಕಾಫಿ ಕುಡಿತೀವಲ್ಲ ಆ ಥರ ಸಿಪ್ ಮಾಡ್ಕೊಂಡು ಕುಡಿಬೇಕು. ಇದೇ ರೀತಿ ಹೋಮ್ ರೆಮಿಡಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.